ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಕಾಲೇಜುಗಳನ್ನು ಕಂಪೇರ್ ಮಾಡಿ ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಸೊ ಅದಕ್ಕೆ ತುಂಬ ಕಾಮೆಂಟ್ಸ್ಗಳು ಬಂದಿತ್ತು, ಒಂದಿಷ್ಟು ಕಾಲೇಜುಗಳನ್ನು ಕಂಪೇರ್ ಮಾಡಿ ಅಂತ. ಸೊ ಕೆಲವೊಂದು ಕಾಲೇಜುಗಳನ್ನು ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾರ್ಟ್ ಆಗಿ ಮಾಡಿ ಮುಂದಿನ ವಿಡಿಯೋದಲ್ಲಿ ಉಳಿದಿರೋ ಕಾಲೇಜುಗಳಿಗೆ ಮಾಡ್ತೇನೆ. ಹಾಗೆ ನೆಕ್ಸ್ಟ್ ಇದರಲ್ಲಿ KCET ರ್ಯಾಂಕನ್ನು ಕಂಪೇರ್ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಅಂದರೆ KCETಯಲ್ಲಿ ರ್ಯಾಂಕ್ ಅದು ಹೇಗೆ ಜಂಪ್ ಆಗುತ್ತಾ ಇಲ್ವಾ, ಎಷ್ಟು ಇನ್ಕ್ರಿಮೆಂಟ್ ಆಗ್ಬೋದು ಅಂತೇಳೋ ಒಂದು ಪ್ರೀವಿಯಸ್ ಇಯರ್ ಡೇಟಾವನ್ನು ಇದು ನೋಡಿ ನಿಮಗೆ ಕಂಪ್ಯಾರಿಸನ್ ಮಾಡಿ ಒಂದು ವಿಡಿಯೋ ಮಾಡಬೇಕಂತಿದ್ದೇನೆ. ವಿಡಿಯೋ ಮಾಡಬೇಕು ಅಂತಿದ್ರೆ ಇದ್ರ ಮೇಲೆ KCET ರ್ಯಾಂಕ್ ಮೇಲ್ಗಡೆ, KCET ರ್ಯಾಂಕ್ ಕಂಪ್ಯಾರಿಸನ್ ಮೇಲ್ಗಡೆ ಒಂದು ವೇಳೆ ಅಂದರೆ ಪ್ರೀವಿಯಸ್ ಇಯರ್ ಡೇಟಾ ಈ ಇಯರ್ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತಾ ಇಲ್ವಾ ಅಂತ ಹೇಳಲಿಕ್ಕೆ ಏನಾದರೂ ವಿಡಿಯೋ ಮಾಡಬೇಕಂದ್ರೆ ಸರ್ KCET ರ್ಯಾಂಕ್ ಕಂಪ್ಯಾರಿಸನ್ ಅಂತ ಒಂದು ಕಾಮೆಂಟನ್ನು ಹಾಕಿ. ಸೊ ನನಗೆ ಜಾಸ್ತಿ ಕಮೆಂಟ್ಸ್ಗಳು ಬಂದರೆ ನಾನು ಖಂಡಿತ ಅದನ್ನು ಮಾಡ್ತೇನೆ. ಯಾಕಂದರೆ ಅದ್ರ ಮೇಲೆ ಡೇಟಾವನ್ನು ಕಲೆಕ್ಟ್ ಮಾಡಬೇಕು, ಕಂಪೇರ್ ಮಾಡಬೇಕು, ತುಂಬ ಕೆಲಸಗಳಿರುತ್ತೆ, ಮಾಡ್ತೇನೆ. ಸೊ ಜಾಸ್ತಿ ಸ್ಟೂಡೆಂಟ್ಸ್ಗಳು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟರೆ ಸೊ KCET ರ್ಯಾಂಕ್ ಕಂಪ್ಯಾರಿಸನ್ ಅಂತ ಮಾಡಿದ್ರು ಸಾಕು. ಓಕೆ, ಕಮೆಂಟ್ ಮಾಡಿ ನಾನು ಮಾಡ್ತೇನೆ. ಓಕೆ, ಸೊ ಒನ್ ಮೋರ್ ಥಿಂಗ್ ಸ್ಟೂಡೆಂಟ್ಸು, ನಾನು ಇವತ್ತು KCET ಇದಕ್ಕೆ ಹೋಗಿದ್ದೇನೆ. ಯಾವುದು ವೆಬ್ಸೈಟಿಗೆ ವಿಸಿಟ್ ಮಾಡಿದಾಗ ಏನಾಗ್ತಾ ಇದೆ, ನಾವು ಕರ್ಸರನ್ನು ಆ ವೆಬ್ಸೈಟ್ನ ಮೇಲ್ಗಡೆ ಇಟ್ಟಾಗ ಡೇಟ್ ಎಕ್ಸ್ಟೆಂಡ್ ಆಗಿದೆ ಸ್ಟೂಡೆಂಟ್ಸ್. ಡೇಟ್ 3 ಅಂತ ತೋರಿಸ್ತಾ ಇದೆ. ಸೊ ಅಂದರೆ ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮೇಷನ್ ಬರಲಿಲ್ಲ 3ವರೆಗೆ ಅಂತ. ಬಟ್ ಇಷ್ಟು ದಿನ 30ಗೆ ತೋರಿಸ್ತಾ ಇದ್ದಿದ್ದು ಈಗ 3 ಅಂತ ಕಾಣಿಸ್ತಾ ಇದೆ. ಸೊ ನನ್ನ ಪ್ರಕಾರ KCETಯ ಏನು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಮೇ ಬಿ 3ವರೆಗೆ ಎಕ್ಸ್ಟೆಂಡ್ ಆಗಿರಬೇಕು. ಬಟ್ ನಾಟ್ ಕನ್ಫರ್ಮ್ಡ್ ಎಟ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಬಟ್ ನೀವು ಲಾಗಿನ್ ಆಗಿ ನೋಡಿ ಗೊತ್ತಾಗುತ್ತೆ. ಓಕೆ, ಮತ್ತೊಂದು ಏನಂತ ಕೇಳಿದ್ರೆ, ನಿಮಗೆ ಸೇವ್ ಆಗಿದೆ ಇಲ್ವ ಅಂತ ನೋಡ್ಲಿಕ್ಕೆ ಏನು ಮಾಡಿ ಅಂತ ಕೇಳಿದರೆ, ಒನ್ ಟೈಮ್ ಲಾಗೌಟ್ ಮಾಡಿ ಪುನಃ ಲಾಗಿನ್ ಮಾಡಿ ನೀವೇನು ಎಂಟ್ರಿ ಮಾಡಿರ್ತೀರ ಅದು ಡಿಸ್ಪ್ಲೇ ಮಾಡ್ತಾ ಇದ್ರೆ ಸೊ ಸೇವ್ ಆಗಿದೆ ಅಂತ ಮೀನಿಂಗ್. ಒಂದು ಪ್ರಿಂಟ್ಔಟ್ ತೆಗೆದಿಟ್ಕೊಡಿ. ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂತ ಕೇಳಿದರೆ, ಮಾಕ್ ಅಲಾಟ್ಮೆಂಟ್ ಆದ ನಂತರ, ಇದಾದ ನಂತರ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಇಟ್ ಈಸ್ ನಾಟ್ ಅ ರಿಯಲ್ ಅಲಾಟ್ಮೆಂಟು. ಮಾಕ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಎಡಿಟಿಂಗ್ ಆಪ್ಷನ್ ಇದೆ. ಒಂದು 2 days ಕೊಡ್ತಾರೆ, 2 to 3 days ಕೊಡ್ತಾರೆ. ಎಡಿಟಿಂಗ್ ಆಪ್ಷನ್ ಇದೆ. ಹೊಸ ಕಾಲೇಜನ್ನು ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಆಲ್ರೆಡಿ ಹಾಕಿದ್ದನ್ನು ರೀಆರ್ಡರ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಕೇಳಿದರೆ, ಈ ವರ್ಷ ಒನ್ಸ್ ಮಾತ್ರ ಆಪ್ಷನ್ ಎಂಟ್ರಿ, ಒನ್ಸ್ ಮಾತ್ರ ನಿಮಗೆ ಎಡಿಟಿಂಗ್ ಆಪ್ಷನ್ ಇಲ್ಲ. ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಇಯರ್ ಏನು ಮಾಡಿದ್ರು ಅಂತ ಕೇಳಿದರೆ, ಸೆಕೆಂಡ್ ರೌಂಡ್ ಆದಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಎಡಿಟಿಂಗ್ ಆಪ್ಷನನ್ನು ಬಿಟ್ಟಿದ್ರು. ಬಟ್ ಈ ವರ್ಷ ಪರ್ಟಿಕ್ಯುಲರ್ಲಿ ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿದ್ದಾರೆ, ಎಡಿಟಿಂಗ್ ಆಪ್ಷನ್ ಇಲ್ಲ ಸದ್ಯಕ್ಕೆ. ಮತ್ತೇನು ಗೊತ್ತಿಲ್ಲ, ಸೆಕೆಂಡ್ ರೌಂಡ್ ಆದಮೇಲೆ ಎಡಿಟಿಂಗ್ ಆಪ್ಷನ್ ಕೊಡ್ತಾರೋ ಗೊತ್ತಿಲ್ಲ. ಬಟ್ ಮತ್ತೆ ರಿಸ್ಕ್ ತಗೊಳ್ಳೋದು ಬೇಡ. ಸೊ ಎಡಿಟಿಂಗ್ ಆಪ್ಷನ್ ಇಲ್ಲ ಸ್ಟೂಡೆಂಟ್ ಟಿಲ್ 3rd ರೌಂಡ್. ನೀವು ಮಾಕ್ ಅಲಾಟ್ಮೆಂಟ್ ಆದ ನಂತರ ಫಸ್ಟ್ ರೌಂಡ್ವರೆಗೆ ನಿಮಗೆ ಏನು ಟೈಮ್ ಕೊಟ್ಟಿರ್ತಾರೆ ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ಕಾಲೇಜ್ಗಳನ್ನ ಎಂಟ್ರಿ ಮಾಡಿ. ಮತ್ತು ಕಾಲೇಜ್ ಸಿಗದೆ ಇದ್ರೆ ರಿಸ್ಕ್ ಆಗುತ್ತೆ. ಸೊ ಎಡಿಟಿಂಗ್ ಆಪ್ಷನ್ ಇಲ್ಲ. ಇಷ್ಟು ಟೈಮ್ ಅಂತ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಎಡಿಟಿಂಗ್ ಆಪ್ಷನ್ ಕೊಟ್ಟಿದ್ರು. ಬಟ್ ಈ ವರ್ಷ ಎಡಿಟಿಂಗ್ ಆಪ್ಷನ್ ಇಲ್ಲ. ಎಡಿಟಿಂಗ್ ಆಪ್ಷನ್ ಇಲ್ಲ ಅಂದರೆ ಮೀನಿಂಗ್ ಟು ಸೇ ದ್ಯಾಟ್ ಹೊಸ ಕಾಲೇಜನ್ನು ನೀವು ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಇರೋ ಕಾಲೇಜನ್ನು ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು. ಹೊಸ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಇವಾಗಲೇ ಎಷ್ಟಾಗುತ್ತೆ ಅಷ್ಟು ಕಾಲೇಜ್ಗಳನ್ನು ಆ್ಯಡ್ ಮಾಡಿ ಇಟ್ಕೊಳ್ಳಿ ಸೇಫರ್ ಸೈಡಲ್ಲಿ ಇರಲಿಕ್ಕೆ. ಆ್ಯಂಡ್ ಅದಾದ ನಂತರ ಮಾಕ್ ಅಲಾಟ್ಮೆಂಟ್ ಬರುತ್ತೆ. ಅದಾದಮೇಲೆ ಇನ್ ಕೇಸ್ ಆಗದೇ ಇದ್ದರೆ ಇನ್ನೂ ಒಂದಿಷ್ಟು ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ರಿಸ್ಕ್ ತಗೊಳ್ಬೇಡಿ. ಓಕೆ, ಇದೊಂದು ಗೊತ್ತಿರಲಿ. ಇದಿಷ್ಟು ವಿಷಯಗಳನ್ನು ಕನ್ವೆ ಮಾಡಬೇಕಿದ್ದಿತ್ತು. ಯಾವುದ್ರ ಬಗ್ಗೆ? KCET ಬಗ್ಗೆ. ಯಾಕಂದರೆ KCET ಹೇಳಲಿಕ್ಕೆ ಆಗೋದಿಲ್ಲ. ನೀವು ಮತ್ತೆ ಕಾಲೇಜ್ಗಳನ್ನು ಆ್ಯಡ್ ಮಾಡದೇ ಇರೋದು ಸುಮ್ಮನೆ ಮತ್ತೆ ರಿಸ್ಕ್ ಬೇಡ ಸ್ಟೂಡೆಂಟ್ಸು. ಎಷ್ಟಾಗುತ್ತೆ ಅಷ್ಟು ಕಾಲೇಜ್ಗಳನ್ನು ಆ್ಯಡ್ ಮಾಡಿ, ಎಡಿಟಿಂಗ್ ಮಾಡಿ. ಡೇಟ್ ಎಕ್ಸ್ಟೆಂಡ್ ಆಗಿದೆ ಬಟ್ ಅಫಿಷಿಯಲಿ ಆಗಿ ಕನ್ಫರ್ಮ್ ಆಗಿಲ್ಲ. 3rd ಇದೆ ಅಂದ್ಕೊಳ್ತೇನೆ ಅದು. ಮತ್ತು ಕಾಮಿಡ್ಗೆ ಸ್ಟೂಡೆಂಟ್ಸಿಗೆ ಹೇಳ್ತಾ ಇರೋದು, ಸೊ ಸೆಕೆಂಡ್ ರೌಂಡಲ್ಲಿ ಈಗ ಸೆಕೆಂಡ್ ರೌಂಡ್ನ ಫೇಸ್ 1 ಆಗಿದೆ. ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸಲ್ಲಿ ಎಷ್ಟು ಸೀಟ್ಸ್ಗಳು ಉಳಿದಿದೆ ಅದು ಕ್ಯಾರಿ ಫಾರ್ವರ್ಡ್ ಆಗಿ ಜನರಲ್ ಮೆರಿಟಿಗೆ ಹೋಗುತ್ತೆ ಉಳಿದಿರೋ ಸೀಟ್ಸ್ಗಳು. ಸೊ ನಾನು ನೋಡಿದ ಪ್ರಕಾರ ತುಂಬ ಸೀಟ್ಸ್ಗಳು ಉಳಿದಿರೋದ್ರಿಂದ ಬೆಟರ್ ಕಾಲೇಜ್ ಸಿಗೋ ಚಾನ್ಸಸ್ ತುಂಬ ಇದೆ ಫಾರ್ ಕಾಮಿಡ್ಗೆ. ಓಕೆ, ಇದಿಷ್ಟು KCET ಮತ್ತು ಕಾಮಿಡ್ಗೆ ಅಪ್ಡೇಟ್ಸ್ಗಳು. ಇದ್ರ ಬಗ್ಗೆ ಗೊತ್ತಿರಲಿ. ಓಕೆ, ಮತ್ತು ಎಡಿಟಿಂಗ್ ಮಾಡುವಾಗ ನೋಡ್ಕೊಳ್ಳಿ, ಸುಮ್ಮನೆ ಏನೇನು ಮಾಡ್ಕೊಳ್ಬೇಡಿ. ಸರಿನಾ? ಈಗ ಯಾರಿಗಾದರೂ ಏಕಲವ್ಯ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕಂದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಅದೇ ರೀತಿ ಸ್ಟೂಡೆಂಟ್ಸು, ಇದನ್ನು ನಾನು ತುಂಬ ಡೇಟಾಗಳನ್ನು ಕಲೆಕ್ಟ್ ಮಾಡ್ತೇನೆ. ನಿಮಗೆ ಇಲ್ಲಿ 15-20 ಮಿನಿಟ್ಸಲ್ಲಿ ಎಂಡ್ ಆಗುತ್ತೆ. ಬಟ್ ಹಿಂದ್ಗಡೆ ನಾನು ಡೇಟಾ ಕಲೆಕ್ಟ್ ಮಾಡಬೇಕು, ಅದೆಲ್ಲದನ್ನು ಮಾಡಬೇಕು. ಸೊ ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಕಮೆಂಟ್ಸಿಂದ
ಇಟ್ ಮೇಕ್ಸ್ ಅವರ್ ಡೇ. ಯಾಕಂದರೆ ನಾವು ಇಷ್ಟು ಜಾಸ್ತಿ ವೀಡಿಯೋಗಳನ್ನು ಮಾಡಲಿಕ್ಕೆ ನನಗೂ ಕೂಡ ಒಂದು ಮೋಟಿವೇಶನ್ ಆದಾಗುತ್ತೆ. ಸೊ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲಸ್ ಯಾರಿಗಾದರೂ ಶೇರ್ ಮಾಡಿ, ಆಯಿತಾ? ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ವ್ಯೂಸ್ಗಳು ನೀವು ನೋಡಿದಾಗೆ ಅರೌಂಡ್ 1500 2000ವರೆಗೂ ರೀಚ್ ಆಗ್ತಾ ಇದೆ, ಅಪ್ ಟು 3000ವರೆಗೂ ಹೋಗ್ತಾ ಇದೆ. ಬಟ್ ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗ್ತಾ ಇದೆ ಸ್ಟೂಡೆಂಟ್ಸ್. ದಯವಿಟ್ಟು ವೀಡಿಯೋಸನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ನಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಯಾವುದ್ಯಾವುದೋ ಚಾನಲ್ ಅವರು ಏನೇನೋ ಇನ್ಫಾರ್ಮೇಷನ್ ಏನೂ ಗೊತ್ತಿಲ್ಲದೆ ನೋಡ್ತಾ ಇದ್ದಾರೆ, ಅದು ಅಂಥ ವೀಡಿಯೋಸ್ಗಳಿಗೆ ಲೈಕ್ಸು ಕಮೆಂಟ್ಸ್ಗಳು ಬರ್ತಾ ಇದೆ. ನಾವೊಂದಿಷ್ಟು ಇನ್ಫಾರ್ಮೇಷನ್ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ನಾನೀಗ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇದು ಒಂದಿಷ್ಟು ಸ್ಟೂಡೆಂಟ್ಸ್ಗಳ ಇದ್ರ ಮೇಲೆ ಮಾಡ್ತಾ ಇರೋದು. ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೆಲವೊಂದಿಷ್ಟು ಕಮೆಂಟ್ಸ್ಗಳು ಬಂದಿತ್ತು, ಅದ್ರ ಬೇಸಿಸ್ ಮೇಲೆ ಮಾಡ್ತಾ ಇದ್ದೇನೆ. ದಿಸ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ಮೈ ಒಪಿನಿಯನ್. ಓಕೆ, ಸೊ ಒಪಿನಿಯನ್ ಚೇಂಜ್ ಆಗುತ್ತೆ, ಇವಾಗಲೇ ಹೇಳ್ತಾ ಇದ್ದಾನೆ. ಸೊ ಆಮೇಲೆ ಕಮೆಂಟ್ ಮಾಡಬೇಡಿ ಸರ್ ಅದು ಆಗಿದೆ ಇದು ಹೀಗಿದೆ ಅಂತ. ಇದು ನನ್ನ ಒಪಿನಿಯನ್ನು, ನಾನು ಸ್ಟೂಡೆಂಟ್ಸ್ಗಳಿಂದ ತೊಗೊಂಡಂಥ ರಿವ್ಯೂಸು ಎಲ್ಲ ಬ್ಯಾಚ್ ಅವ್ರದ್ದು ತೊಗೊಂಡಿದ್ದೇನೆ. 2023-24 ಅಂದರೆ ಪ್ರೀವಿಯಸ್ ಇಯರ್ದು ತೊಗೊಂಡಿದ್ದೇನೆ, ಕರೆಂಟ್ ಬ್ಯಾಚ್ ಅವ್ರದ್ದು ತೊಗೊಂಡಿದ್ದೇನೆ, ಫೈನಲ್ ಇಯರ್ ಅವರು ಎಲ್ಲ ಒಪಿನಿಯನ್ ತಗೊಂಡು ನಾನು ಇದನ್ನು ಇದು ಮಾಡ್ತಾ ಇದ್ದೇನೆ. ಎಲ್ಲರ ಒಪಿನಿಯನ್ ತಗೊಂಡು ಈ ಥರ ಕೊಡ್ತಾರೆ ಸ್ಟೂಡೆಂಟ್ಸ್, ಸುಮ್ಮನೆ ರ್ಯಾಂಡಮ್ ಆಗಿ ಕೊಡ್ತಾ ಇಲ್ಲ. ಓಕೆ, ಫಸ್ಟು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು, JSCಯಲ್ಲಿ 3 ಕ್ಯಾಂಪಸ್ ಇದೆ ಸ್ಟೂಡೆಂಟ್ಸು. E021 ಮೇನ್ ಕ್ಯಾಂಪಸ್, ಅದಾದಮೇಲೆ E284 ಸೆಕೆಂಡ್ ಕ್ಯಾಂಪಸ್. ಇವೆರಡನ್ನು ಅವರು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಕರೀತಾರೆ. ಥರ್ಡ್ ಒನ್ E057 ಅಂತಿದೆ, ಇದು JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಇವೆರಡು ಮೇಯ್ನು, ಇದು ಸೇಮ್, ನಿಮ್ಗೆ ಇವು ಮೂರಲ್ಲಿ ಯಾವ್ದು ಸಿಕ್ಕಿದ್ರು ನೋ ಪ್ರಾಬ್ಲಮ್. ಬಟ್ ಮೇನ್ ಕ್ಯಾಂಪಸ್ ಇವೆರಡು, ಅದಾದ ನಂತರ ಇದು ಬರುತ್ತೆ. ಓಕೆ, ಈಗ ನೋಡಿ, ಇದು HP ಅಂತ ಹೇಳಿದ್ರೆ ಹೈಯೆಸ್ಟ್ ಪ್ಯಾಕೇಜು, MS ಅಂತ ಹೇಳಿದ್ರೆ ಮೀಡಿಯನ್ ಸ್ಯಾಲರಿ. ಇದು ಪ್ಲೇಸ್ಮೆಂಟಿಗೆ ನನ್ನ ರಿವ್ಯೂನ ಪ್ರಕಾರ ನನ್ನ ರೇಟಿಂಗ್ಸು, ಫ್ಯಾಕಲ್ಟಿ, ಕ್ಯಾಂಪಸ್ಸು, ರಿಕ್ರೂಟರ್ಸ್. ಓಕೆ, ನಾನಿಲ್ಲಿ ಕೆಲವೊಂದೇ ರಿಕ್ರೂಟರ್ಸನ್ನು ಮಾತ್ರ ಆ್ಯಡ್ ಮಾಡಿದ್ದೇನೆ. ಹೈಯೆಸ್ಟ್ ಪ್ಯಾಕೇಜು ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ 50+ LP ಆಗಿದೆ ಸ್ಟೂಡೆಂಟ್ಸ್. 56ವರೆಗೆ ಆಗಿದೆ ಲಾಸ್ಟ್ ಇಯರಲ್ಲಿ ಫಾರ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ ಪ್ಲಸ್ ಕಂಪ್ಯೂಟರ್ ಸೈನ್ಸ್ ಅವರಿಗೆ ಆಗಿದೆ 50+ LPA. ನಾನು ಅದಕ್ಕೆ ಎಕ್ಸಾಕ್ಟ್ ಫಿಗರ್ನ ಹೇಳ್ತಾ ಇಲ್ಲ, ಯಾಕಂದ್ರೆ ನಾನು ಮತ್ತೆ ಎಕ್ಸಾಕ್ಟ್ ಫಿಗರ್ನ ಹೇಳೋದು ಸರ್ ಇಷ್ಟ ಆಗಿಲ್ಲ ಅಂತ ಹೇಳೋದು. 50+ ಅಂತೂ ಆಗಿದೆ. ಓಕೆ, ನೆಕ್ಸ್ಟ್ UVCಯಲ್ಲೂ ಕೂಡ ಸೇಮ್ ಪ್ಲೇಸ್ಮೆಂಟ್. UVC ಇಸ್ ಗೌರ್ನಮೆಂಟ್ ಕಾಲೇಜ್, E001 ಬರುತ್ತೆ. ಬಟ್ ಒನ್ ಆಫ್ ದ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಕರ್ನಾಟಕದ ಒನ್ ಆಫ್ ದ ಬೆಸ್ಟ್. ಅಂದರೆ ಅದು ಒಂದು ಪ್ರಾಬ್ಲಮ್ ಏನಂತ ಕೇಳಿದ್ರೆ, ನಮಗಲ್ಲಿ ಇದಿರ್ಲಿಕ್ಕೆ ಹೋಗಿ ಏನು ಹೇಳ್ತಾರೆ, ಗೌರ್ಮೆಂಟ್ ಆಗಿರ್ಲಿಕ್ಕೆ ಹೋಗಿ ಸ್ವಲ್ಪ ಟೀಚಿಂಗ್ ಸ್ವಲ್ಪ ಇದಿದೆ. ಸೊ ಅದಕ್ಕೆ ಮೀಡಿಯನ್ ಸ್ಯಾಲ್ರಿ ನೋಡಿ, ಇದು 7.20 LPA, ಇದು 7 LPA. ಅಂದರೆ ಆಲ್ಮೋಸ್ಟ್ ಎರಡು ಕೂಡ ಸೇಮ್ ಇದೆ ಸ್ಟೂಡೆಂಟ್ಸ್, ಏನು ಚೇಂಜಸ್ಗಳಿಲ್ಲ. 7.20 LPA, ಇನ್ನೊಂದು 7 LPA, ಅಂದರೆ ಆಲ್ಮೋಸ್ಟ್ ಸೇಮ್ ಮೀಡಿಯನ್ ಪ್ಯಾಕೇಜ್. ಅಂದರೆ ನಮ್ಮ UVC ಅನ್ನೋದು ಮೇಯ್ನ್ ಇದಾಗಿದ್ದು, ಫೇಮಸ್ ಆಗಿದ್ದು ಯಾಕಂತ ಕೇಳಿದ್ರೆ, ಮೇಯ್ನ್ ಇಷ್ಟು ಇದಿರೋದು ಯಾಕಂತ ಕೇಳಿದ್ರೆ, ಫಾರ್ ಪ್ಯಾಕೇಜ್, ಫಾರ್ ಸ್ಯಾಲ್ರಿ, ಫಾರ್ ಪ್ಲೇಸ್ಮೆಂಟ್ಸ್. ಒಳ್ಳೆ ಪ್ಲೇಸ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದಾನೆ, ಆಯಿತಾ? UVC ಇಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜು. ಬಟ್ ಯಾರಿಗೆ ಟೀಚಿಂಗ್ ಬಗ್ಗೆ ಸ್ವಲ್ಪ ಇಲ್ಲ, ನಮಗೆ ಒಳ್ಳೆ ಫ್ಯಾಕಲ್ಟಿಗಳು ಬೇಕು ಅಂತಿದ್ರೆ SJC, ಅಂದರೆ ಎರಡೂ ಕೂಡ ಆಲ್ಮೋಸ್ಟ್ ಸೇಮೇ ಬರುತ್ತೆ. ಫ್ಯಾಕಲ್ಟಿಯಲ್ಲಿ ಅಂಥದ್ದೇನು ಚೇಂಜಸ್ಗಳಿಲ್ಲ. ಬಟ್ ಹೇಳಿದ್ದು ನಾನು, ನೀವು ಎರಡರಲ್ಲಿ ಯಾವುದಕ್ಕೆ ಹೋದ್ರೂ ನೋ ಪ್ರಾಬ್ಲಮ್. ಪ್ಲೇಸ್ಮೆಂಟ್ ವೈಸ್ ನಾನು ಇದಕ್ಕೆ 3 ಪಾಯಿಂಟ್ ಅಲ್ಲ, ಇದು 4 ಪಾಯಿಂಟ್, ನಾಟ್ 3 ಪಾಯಿಂಟ್. ದಿಸ್ ಇಸ್ 4.4 ಸ್ಟಾರ್ನ ಕೊಡ್ತಾ ಇದ್ದೇನೆ. ಇದಕ್ಕೂ ಕೂಡ 4.4 ಸ್ಟಾರ್ನ ಕೊಡ್ತಾ ಇದ್ದೇನೆ. ಪ್ಲೇಸ್ಮೆಂಟ್ ವೈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ಮೆಂಟ್ ಎರಡೂ ಕಾಲೇಜಲ್ಲೂ ಒಳ್ಳೆಯದು. ಓಕೆ, ಹಾಗಂತ 2023ಯಲ್ಲಿ ರಿಸೆಷನ್ ಇರ್ಲಿಕ್ಕೆ ಹೋಗಿ ಎಲ್ಲ ಕಾಲೇಜಲ್ಲೂ ಕಡಿಮೆ ಆಗಿದೆ, ಅದನ್ನು ನೋಡಿಕೊಂಡು ಕಾಲೇಜ್ ಒಳ್ಳೆ ಇಲ್ಲ ಅಂತ ಹೇಳಬೇಡಿ. ಓಕೆ, ನೀವು JC UVC ಏನು ಇಷ್ಟಪಡದೇ ಇದ್ಮೇಲೆ ಇನ್ನು ಯಾವ ಕಾಲೇಜ್ ನಿಮ್ಗೆ ಒಳ್ಳೆ ಇರುತ್ತೆ ಹೇಳಿ ಅಲ್ವಾ? ಸೊ ಅದಕ್ಕೆ 4.4 ಸ್ಟಾರ್ನ ಕೊಡ್ತಾ ಇದ್ದೇನೆ, ಎರಡಕ್ಕೂ ಕೂಡ 4.4 ಸ್ಟಾರ್. ಫ್ಯಾಕಲ್ಟಿ ವೈಸ್ ಬೋತ್ ಆರ್ ಆಲ್ಮೋಸ್ಟ್ ಸೇಮ್, ಆಯಿತಾ? ಅಂಥ ಫ್ಯಾಕಲ್ಟಿ ಅಂಥ ಲೆವೆಲಲ್ಲಿ ಇಲ್ಲ. SJC ಒಂದು ಬೆಟರ್, ಒಂದು 3.89 ಕೊಡ್ಬೋದು, ಇದು 3.8. ಫ್ಯಾಕಲ್ಟಿ ವೈಸ್ ಅಷ್ಟು ಒಳ್ಳೆ ಇಲ್ಲ. ಕೆಲವೊಂದು ಫ್ಯಾಕಲ್ಟಿ ಒಳ್ಳೆ ಇದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲ ಬ್ರಾಂಚಲ್ಲೂ ಕೂಡ ಕೆಲವೊಂದು ಫ್ಯಾಕಲ್ಟೀಸ್ ಒಳ್ಳೆ ಇರ್ತಾರೆ, ಸಖತ್ ಇರ್ತಾರೆ, ನಾವು ಸುಮ್ಮನೆ ಇದು ಮಾಡಬಾರ್ದು. ಕೆಲವೊಂದಿಷ್ಟು ಫ್ಯಾಕಲ್ಟೀಸ್ಗಳು ಅಷ್ಟು ಅಪ್ ಟು ಲೆವೆಲ್ ಇರೋದಿಲ್ಲ. ಓಕೆ, ಸೊ UVCಯಲ್ಲಿ ಸ್ವಲ್ಪ ಕಡಿಮೆ. ಕ್ಯಾಂಪಸ್ಸು SJC ಇಸ್ ಬೆಟರ್, ಫಾರ್ ಬೆಟರ್. ಕ್ಯಾಂಪಸ್ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿಗೆ ಕ್ಯಾಂಪಸ್ ಲೈಫ್ ಬೇಕು, ಹೇಗಾಗುತ್ತೆ ಅದೆಲ್ಲದು ಬೇಕಲ್ವ ನಿಮಗೆ. ಸೊ ಅದರಲ್ಲಿ ನಿಮಗೆ SJC ಈಸ್ ಬೆಟರ್ ದೆನ್ UVC. ಇಂಜಿನಿಯರಿಂಗ್ ಅಂತ ಹೇಳಿದಾಗ ಬರೀ ನೀವು ಜಾಬನ್ನು ನೋಡ್ಕೊಂಡು ಹೋಗೋದಲ್ಲ, ಓನ್ಲಿ ಜಾಬನ್ನು ನೋಡಿಕೊಂಡು ಪ್ಲೇಸ್ಮೆಂಟನ್ನು ನೋಡ್ಕೊಂಡು ಹೋಗೋದಲ್ಲ. ಸೊ ನಿಮ್ಮ ಓವರ್ ಆಲ್ ಡೆವಲಪ್ಮೆಂಟ್ ಆಗಬೇಕಂತ ಹೇಳಿದ್ರೆ ಅಲ್ಲಿ ನಮ್ಗೆ ಬೇಕಾಗಿರೋದು ಏನು, ಕ್ಯಾಂಪಸ್ ಕೂಡ ಬೇಕಾಗುತ್ತೆ. ಕ್ರೌಡ್ ಇರ್ಬೋದು, ಕ್ಯಾಂಪಸ್ ಇರ್ಬೋದು, ಆ ಲೆಕ್ಕದಲ್ಲಿ JC ಈಸ್ ಬೆಟರ್ ದೆನ್ UVCE.
ರಿಕ್ರೂಟರ್ಸ್ ನೋಡಿ ಇಲ್ಲಿ ವೆಸ್ಟರ್ನ್ ಡಿಜಿಟಲ್ ಬರ್ತಾರೆ, ಸ್ಯಾಮ್ಸಂಗ್ ಬರ್ತಾರೆ, ಒಳ್ಳೊಳ್ಳೆ ಕಂಪನೀಸ್ಗಳು ಬರುತ್ತೆ. UVCಗೆ SAP ಲ್ಯಾಬ್ಸ್ ಬರ್ತಾರೆ, ಡೆಲ್ ಬರ್ತಾರೆ, ಮೈಕ್ರೋಸಾಫ್ಟ್ ಬರ್ತಾರೆ. ಸೇಮ್ ಆಲ್ಮೋಸ್ಟ್ 2 ಕಾಲೇಜ್ಗಳಿಗೂ ಸೇಮ್ ಕಂಪನೀಸೇ ಬರುತ್ತೆ. ಮೇ ಬಿ ಸ್ಯಾಲ್ರಿಯಲ್ಲಿ ಸ್ವಲ್ಪ ಪ್ಯಾಕೇಜಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರ್ಬೋದು. ಆಲ್ಮೋಸ್ಟ್ ಹೆಚ್ಚಿನ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಹಾಗೆ ಆಗುತ್ತೆ. ಸೊ SJC UVCಯನ್ನು ನೀವು ಟೀಚಿಂಗ್ ಬೇಕಂತ ಹೇಳಿದರೆ ಆ್ಯಂಡ್ ಕ್ರೌಡು ನಿಮಗೆ ಏನು ಫೆಸ್ಟ್ ಕ್ಯಾಂಪಸ್ ಅದೆಲ್ಲ ಬೇಕಂತ ಹೇಳಿದ್ರೆ SJCನ ಪ್ರಿಫರ್ ಮಾಡಿ. ಪ್ಲೇಸ್ಮೆಂಟ್ ಆದರೆ ಸಾಕು, ನಂಗೆ ಒಳ್ಳೆ ಪ್ಲೇಸ್ಮೆಂಟ್ ಆದರೆ ಸಾಕು. ಇಲ್ಲೂ ಕೂಡ ಇದು ಕಡಿಮೆ, ಏನು ಫೀಸ್ ಕಡಿಮೆ. ಇವೆರಡು ಕ್ಯಾಂಪಸ್ಸಲ್ಲೂ ಫೀಸ್ ಕಡಿಮೆ, ಇದರಲ್ಲೂ ಫೀಸ್ ಕಡಿಮೆ UVCಯಲ್ಲೂ. ಸೊ ಆ ಲೆಕ್ಕದಲ್ಲಿ ಫೀಸಿಗೆ ದರ್ ಇಸ್ ನೋ ಡಿಫರೆನ್ಸ್. ಸೊ ನೀವು ಎರಡನ್ನ ಎಲ್ಲೂ ಕೂಡ ಇರ್ಬೋದು. SJCನ ಮೇಲಿಟ್ಟು UVCನ ಕೆಳಗಿಡ್ಬೋದು. ಬ್ಯಾಂಗ್ಳೂರು ಪ್ರಿಫರ್ ಮಾಡ್ತಾ ಇದ್ರು UVCನ ಇಡಿ, ಮೈಸೂರು ಓಕೆ ಅಂತಿದ್ದವ್ರು SJCನ ಇಟ್ಕೊಳ್ಳಿ ಅಷ್ಟೇ. ಸೊ ಬೋತ್ ಆರ್ ಸೇಮ್ ಆಯಿತಾ. ಸೊ ಕ್ಯಾಂಪಸ್ ಮತ್ತು ಏನು ಹೇಳ್ತಾರೆ ಫೆಸ್ಟ್ ಅದಕ್ಕೆಲ್ಲ ಬೇಕಂದರೆ SJCಗೆ ಹೋಗಿ. ಪ್ಲೇಸ್ಮೆಂಟ್ ವೈಸ್ ಬೋತ್ ಆರ್ ಆಲ್ಮೋಸ್ಟ್ ಸೇಮ್. ದರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ SJC ಆ್ಯಂಡ್ UVCE. ಓಕೆ, ಸೊ ಇದಿಷ್ಟು. ಓಕೆ, ನನ್ನ ಚಾಯ್ಸ್ ಫಸ್ಟ್ ಚಾಯ್ಸ್ ನಾನು SJCನ ಹೇಳ್ತೇನೆ, ಆಮೇಲೆ UVC ಹೇಳ್ತೇನೆ. ನೀವು ಬೆಂಗಳೂರಲ್ಲೇ ಹೋಗಬೇಕು ಅಂತಿದ್ರೆ UVC ಹಾಕಿ, ಆಮೇಲೆ SJC ಹಾಕಿ. ಓಕೆ, ನೆಕ್ಸ್ಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವರ್ಸಸ್ PES ಮಂಡ್ಯ. ಸ್ಟೂಡೆಂಟ್ಸ್ಗಳು ಕಮೆಂಟ್ ಮಾಡಿದ್ರು PES ಮಂಡ್ಯ ಮತ್ತು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಇದು ಮಾಡಿ ಅಂತ, ಕಂಪೇರ್ ಮಾಡಿ ಅಂತ. ನೋಡಿ, ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ರೀಸೆಂಟ್ ಒಂದು 2 ಇಯರ್ಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಬಟ್ PES ಮಂಡ್ಯ ಮೊದಲಿನಿಂದ ಕೂಡ ಟಾಪಲ್ಲೇ ಇದ್ದಿತ್ತು, ಟಾಪ್ 30 ಒಳಗಡೆ ಮೊದಲಿಂದ ಬರ್ತಾ ಇದ್ದಿತ್ತು, ಟಾಪ್ 30-35 ಒಳಗಡೆ. ಬಟ್ VVC ಏನಾಗಿದೆ, ಒಂದು 2 ಇಯರ್ಸಿಂದ ಯಾವಾಗದು ಆಟೋನಾಮಸ್ ಆಗಿದೆ ನೋಡಿ ಅದರದ್ದು ಪರ್ಫಾರ್ಮೆನ್ಸ್ ಹೈ ಆಗಿದೆ. VVC ಈಸ್ ಗುಡ್. ಓಕೆ, ಯಾವಾಗ ರೀಸೆಂಟ್ ಒಂದು 2 ಇಯರ್ಸಲ್ಲಿ. ವಿದ್ಯಾವರ್ಧಕ ಮೊದಲು ಅಷ್ಟು ಒಳ್ಳೆ ಇರಲಿಲ್ಲ, ಸ್ಟೂಡೆಂಟ್ಸ್ ಟಾಪ್ 30 ಮೇಲ್ಗಡೆ ಬರ್ತಾ ಇದ್ದಿತ್ತು. ಆಟೋನಾಮಸ್ ಆದ ನೆಕ್ಸ್ಟ್ ಇದರಿಂದ ಒಂದು ಪರ್ಫಾರ್ಮೆನ್ಸ್ ಒಳ್ಳೆ ಇದೆ. ಸೊ VVCಯಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ಜಾಸ್ತಿ ಆಗಿಲ್ಲ, 20+ LPA ಅಷ್ಟೇ. ಬಟ್ PES ಮಂಡ್ಯದಲ್ಲಿ 40+ LPA ಪ್ಯಾಕೇಜ್ ಆಗಿದೆ. ಓಕೆ, ಆ್ಯಂಡ್ ಮೀಡಿಯನ್ ಸ್ಯಾಲ್ರಿ ಇದರಲ್ಲೂ ಎರಡರಲ್ಲೂ ಸೇಮ್, ಅರೌಂಡ್ 5 LPA ಅಂತ ತಗೊಳ್ಬೋದು. 4.50 ಅಂದರೆ 5 LPA ತಗೊಳ್ಬೋದು. ಮೀಡಿಯನ್ ಸ್ಯಾಲ್ರಿ ಬೋತ್ ಆರ್ ಸೇಮ್. ಪ್ಲೇಸ್ಮೆಂಟ್ ವೈಸ್ ನಾನು VVCಗೆ ಜಾಸ್ತಿ ಪ್ಲೇಸ್ಮೆಂಟ್ ಸ್ಟಾರ್ನ ಕೊಡ್ತಾ ಇದ್ದೇನೆ. ವೈ? ಬಿಕಾಸ್ ಇಲ್ಲಿ ಕಂಪನೀಸ್ ಜಾಸ್ತಿ ಬರುತ್ತೆ. ನೆನಪಿಟ್ಕೊಳ್ಳಿ, ಹೈಯೆಸ್ಟ್ ಪ್ಯಾಕೇಜ್ ಆಗೋದು ಕಡಿಮೆ, ಬಟ್ ನಿಮಗೆ ಕಂಪನೀಸ್ ಬರುತ್ತೆ. ಓಕೆ, ಕೋರ್ ಕಂಪನೀಸ್ ಬರೋದು ಕಡಿಮೆ. ಅಂದರೆ ನಿಮಗೀಗ 10 LPA ಮೇಲೆ ಬರುವಂಥದ್ದು ಕಡಿಮೆ, ಜಾಸ್ತಿ ಬರೋದಿಲ್ಲ. ತುಂಬ ಕಡಿಮೆ ಅಂತಲ್ಲ, ಸ್ವಲ್ಪ ಆ್ಯಾವ್ರೇಜ್. ಬಟ್ ಕಂಪನೀಸ್ಗಳು ತುಂಬ ಬರುತ್ತೆ. 5 LPA ಕೊಡೋದು, 6 LPA ಕೊಡೋದು, 7 LPA ಕೊಡೋದು ತುಂಬ ಬರುತ್ತೆ. ಬಟ್ ಹೈಯೆಸ್ಟ್ ಪ್ಯಾಕೇಜ್ ಕೊಡೋದು ಕಡಿಮೆ, ಯಾವುದರಲ್ಲಿ VVCಯೇ. ಬಟ್ ನೀವು ನಾನು ಹೇಳಿದ್ದೇನಲ್ಲ, ಎಲ್ಲರೂ 20-25 ಅಂತ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಂದು ಎಂಟ್ರಿ ಆಗಲಿಕ್ಕೆ ಒಂದು ಜಾಬ್ ಲೆವೆಲ್ ಎಂಟ್ರೆನ್ಸಿಗೆ VVC ಈಸ್ ಬೆಸ್ಟ್. ಯಾಕಂತ ಕೇಳಿದ್ರೆ ನಿಮಗೊಂದು 6, 7, 8 ಅಥವಾ 10+ ಹೈಯೆಸ್ಟ್ ಪ್ಯಾಕೇಜ್ ಆಗಿಲ್ಲ. ಜಾಸ್ತಿ ಪ್ಯಾಕೇಜ್ಗಳ ವೈಸಲ್ಲಿ PS ಓಕೆ, ಬಟ್ ಪ್ಲೇಸ್ಮೆಂಟ್ ವೈಸಲ್ಲಿ VVC ಈಸ್ ಗುಡ್. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಪ್ಲೇಸ್ಮೆಂಟ್ ಆಗುತ್ತೆ. ಓಕೆ, ಅದು ಇಂಪಾರ್ಟೆಂಟ್. ಸೊ ಇಲ್ಲಿ ನಾನು ಇದಕ್ಕೆ 3.8 ಕೊಡ್ತಾ ಇದ್ದೇನೆ, ಇದಕ್ಕೆ 4 ಸ್ಟಾರ್ ಕೊಡ್ತಾ ಇದ್ದೇನೆ. ನೋಡಿ, ಹೈಯೆಸ್ಟ್ ಪ್ಯಾಕೇಜ್ ಮತ್ತು ಆವ್ರೇಜ್ ಪ್ಯಾಕೇಜ್ ಸೇಮ್ ಇದೆ. ಹೈಯೆಸ್ಟ್ ಪ್ಯಾಕೇಜ್ ಇವ್ರದ್ದೇ ಜಾಸ್ತಿ, ಬಟ್ ಆದರೂ ಕೂಡ ನಾನು ಯಾಕೆ ಇದಕ್ಕೆ 4 ಸ್ಟಾರ್ ಕೊಡ್ತಾ ಇದ್ದೇನೆ ಕೇಳಿದರೆ, ಕಂಪನೀಸ್ಗಳು ಜಾಸ್ತಿ ಬರುತ್ತೆ. ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಪ್ಲೇಸ್ಡ್. ಫ್ಯಾಕಲ್ಟಿ ವೈಸ್ VVC ಈಸ್ ಬೆಟರ್. ನಾನು 4 ಸ್ಟಾರ್ ಕೊಡ್ತೇನೆ, ಇದಕ್ಕೆ 3.6 ಸ್ಟಾರ್ ಕೊಡ್ತಾ ಇದ್ದೇನೆ. ಯಾವುದಕ್ಕೆ? PES ಮಂಡ್ಯ ಫ್ಯಾಕಲ್ಟಿ ವೈಸ್. ಕ್ಯಾಂಪಸ್ ವೈಸ್, ಕ್ಯಾಂಪಸ್ ಇದರ ಪ್ರಕಾರ PES ಬೆಟರ್. 4 ಸ್ಟಾರ್ ಕೊಟ್ಟಿದ್ರೆ ಇದಕ್ಕೆ 3.8 ಕೊಡ್ಬೋದು. 4 ಅಥವಾ 4.1, ಇದಕ್ಕೆ 3.8. ಸ್ಮಾಲ್ ಡಿಫ್ರೆನ್ಸ್. ರಿಕ್ರೂಟರ್ಸ್ ನೋಡಿ, ಇವರಿಗೆ ಹ್ಯಾವ್ಲೆಟ್ ಪ್ಯಾಕರ್ಡ್, ಎಲಾಂಟಿ ಇನ್ಫೋಟೆಕ್, ಜಸ್ಟ್ ಡಯಲ್ ಇವರೆಲ್ಲ ಬರ್ತಾರೆ. ಬೇರೆ PES ಮಂಡ್ಯಕ್ಕೆ JP Morgan, ಫ್ಲಿಪ್ಕಾರ್ಟ್, ಇಂಟೆಲ್ ದೊಡ್ಡ ಇಂಟರ್ನ್ಯಾಷನಲ್ ಕಂಪನೀಸ್ಗಳು ಬರುತ್ತೆ. ಓಕೆ, ಸೊ ಅಂದರೆ ನಾನು ಹೇಳೋದು VVC ರೀಸೆಂಟ್ ಡೇಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಸೊ ಡೌನ್ ದ ಲೈನ್ ನಿಮ್ದು ಇಂಜಿನಿಯರಿಂಗ್ ಆಗುವಾಗ 100% ಈ ಪ್ಯಾಕೇಜ್ ಅನ್ನೋದು ಮಿನಿಮಮ್ 30+ LPA ಗ್ಯಾರಂಟಿ ಹೋಗಿರುತ್ತೆ. ಆಯಿತಾ, ಪಕ್ಕಾ ಹೋಗಿರುತ್ತೆ 100%. ಆ್ಯಂಡ್ ಈ ಮೀಡಿಯನ್ ಸ್ಯಾಲ್ರಿ more than 6 ಅಂತೂ ಗ್ಯಾರಂಟಿ ಹೋಗಿರುತ್ತೆ ನಿಮ್ದು ಇಂಜಿನಿಯರಿಂಗ್ ಆಗುವಾಗ. ಆಯಿತಾ, ಆ್ಯಂಡ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ನೀವು ಇದಕ್ಕೆ ಜಾಯ್ನ್ ಆದರೆ ಇಟ್ ಇಸ್ ಅ ಬೆಟರ್ ಟೈಮ್ ಅಂತ ನಾನು VVCನ ಫಸ್ಟ್ ಇಡ್ತಾ ಇದ್ದೇನೆ, PESನ ಮತ್ತೆ ಇಡ್ತಾ ಇದ್ದೇನೆ. ನನ್ನ ಪ್ರಿಫರೆನ್ಸ್ VVCE. ಓಕೆ, ಡೌನ್ ದ ಲೈನ್ ಇವಾಗಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಡೌನ್ ದ ಲೈನ್ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗಂತ PES ಮಂಡ್ಯ ಒಳ್ಳೆ ಇಲ್ಲ ಅಂತಲ್ಲ, PES ಮಂಡ್ಯ ಒಳ್ಳೆ ಇದೆ. ಯಾರ್ಯಾರು ಮಂಡ್ಯದ ಹತ್ತಿರದವ್ರು ಇದ್ದೀರಾ ನೋಡಿ, PES ನೀವು ತಗೊಳ್ಬೋದು, ನೋ ಪ್ರಾಬ್ಲಮ್. ಒಂದು ನಿಮಗೆ ಹಾಸ್ಟೆಲ್ ಫೀಸ್ ಕಡಿಮೆ ಆಗೋದಾದರೆ, ಉಳಿಯೋದಾದರೆ, ಅವರೆಲ್ಸ್ ನಿಮಗೆ ಹತ್ತಿರ ಆಗೋದಾದರೆ, ಅಪ್ ಆ್ಯಂಡ್ ಡೌನ್ ಮಾಡೋದಾದರೆ ಬೆಟರ್ ಅದು. ಆಯಿತಾ, ನೆಕ್ಸ್ಟು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಮತ್ತು MS ರುವಾಸ್ ಹೇಳಿದರು. MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಮತ್ತು ಗ್ಲೋಬಲ್ ಅಕಾಡೆಮಿ. MS ರುವಾಸ್ ಅಂದರೆ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್, ಅದನ್ನು ಕಂಪೇರ್ ಮಾಡಿ ಅಂತ ಹೇಳಿದರು. ಸೊ ಅದನ್ನು ಕಂಪೇರ್ ಮಾಡಿ ಹೇಳ್ತಾ ಇದ್ದೇನೆ. ನೋಡಿ ಸ್ಟೂಡೆಂಟ್ಸ್, ಇದ್ರದ್ದು ಕೋಡ್ ಫಸ್ಟ್ ಹೇಳ್ಕೊತೇನೆ, ಅದಾದ ನಂತರ ನಿಮಗೊಂದು ಐಡಿಯಾ ಬರುತ್ತಲ್ಲ. ಇದು E235 MS ರುವಾಸ್, E235 MS ರಾಮಯ್ಯ ಯೂನಿವರ್ಸಿಟಿ ಆಫ್
ಅಪ್ಲೈಡ್ ಸೈನ್ಸ್. ಬಟ್ ನೋಡಿ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ರೀಸೆಂಟ್ ಡೇಸಲ್ಲಿ ಬರ್ತಾ ಇರೋದು E103 ರೀಸೆಂಟ್ ಡೇಸಲ್ಲಿ ಇದಕ್ಕೆ ಬರ್ತಾ ಇರೋದು. ಗ್ಲೋಬಲ್ ಮೊದಲೆಲ್ಲ ಇರಲಿಲ್ಲ. ಓಕೆ, ಇವಾಗ ಒಂದು ಲೆವೆಲಿಗೆ ಓಕೆ ಆಯಿತಾ. ಇಲ್ಲಿ ನೋಡಿ ಹೈಯೆಸ್ಟ್ ಪ್ಯಾಕೇಜು 20+ LPA. ಇಲ್ಲಿ ನಾನು ಇಲ್ಲಿ ಬರ್ದಿದ್ದೀನಲ್ಲ, ಅದಕ್ಕೆ ಮತ್ತೆ ಹೈಯೆಸ್ಟ್ ಪ್ಯಾಕೇಜ್ ಅಂತ ಬರಲಿಲ್ಲ. 20+ LPA. MS ವಾಸ್ ಇದು MS ರಾಮ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ 40+ LPA ಹೈಯೆಸ್ಟ್ ಪ್ಯಾಕೇಜ್ ಜಾಸ್ತಿ ಇರೋದು MS ರೂವಾಸಲ್ಲಿ. ಇದರದ್ದು ಆವರೇಜ್ ಪ್ಯಾಕೇಜ್ 5.20 LPA ಇದೆ, ಇದು 5.50 LPA ಇದೆ. ಆವರೇಜ್ ಪ್ಯಾಕೇಜ್ ಅಲ್ಲ, ಸಾರಿ, ಮೀಡಿಯಂ ಪ್ಯಾಕೇಜು. ಆ್ಯಂಡ್ ಗ್ಲೋಬಲಲ್ಲಿ ಪ್ಲೇಸ್ಮೆಂಟ್ ವೈಸ್ ಒಂದು 3.8 ಕೊಡ್ಬೋದು, ಇದಕ್ಕೂ 3.8 ಕೊಡ್ಬೋದು. MS ರೂವಾಸಿಗೂ 3.8 or 9, 1 or 2 ಸ್ಟಾರ್ಸ್, ಅಂದರೆ 0.1 or 0.2. ಇದಕ್ಕೆ 3.8 ಗ್ಲೋಬಲಿಗೆ. ಯಾವುದಕ್ಕೆ ನಾನು ಕೊಡ್ತಾ ಇರೋದು? ಕ್ಯಾಂಪಸ್ಸಿಗೆ. ಇದು ಕ್ಯಾಂಪಸ್ ಸ್ವಲ್ಪ ಡಲ್ ಇದೆ, ಸೊ ಇದು ಓಕೆ. ಗ್ಲೋಬಲ್ ಕ್ಯಾಂಪಸ್ ಒಳ್ಳೆ ಇದೆ, ಅಂದರೆ ಏನು ಒಳಗಡೆ ಕ್ರೌಡ್ ಇರ್ಬೋದು, ಕ್ಯಾಂಪಸ್ ನೋಡ್ಲಿಕ್ಕೆ ಅದೊಂಚೂರು ಬೆಟರ್. ಓಕೆ, ಆ್ಯಂಡ್ ಲಾಸ್ಟ್ ಒನ್, ಸಾರಿ, ಇದು ಫ್ಯಾಕಲ್ಟಿ ಬಗ್ಗೆ ಕೊಟ್ಟಿದ್ದು, ಇದು ಕ್ಯಾಂಪಸ್ ಬಗ್ಗೆ. ಎರಡು ಸೇಮ್, ಫ್ಯಾಕಲ್ಟಿ ಮತ್ತು ಕ್ಯಾಂಪಸ್ ಎರಡಕ್ಕೂ ನಾನು 3.8 ಕೊಟ್ಟಿದ್ದೇನೆ. ಬಟ್ ನನ್ನ ಪ್ರಕಾರ ರಿಕ್ರೂಟರ್ಸ್ ನೋಡಿ, TCS, ಅಮೆಝಾನ್, ವಿಪ್ರೋ, ಇಲ್ಲಿ ಮೈಕ್ರೋಸಾಫ್ಟ್, ವಿಪ್ರೋ, ಅಮೆಝಾನ್ ಎಲ್ಲದು ಸೇಮ್ ಬರ್ತಾ ಇದೆ. ಬಟ್ ನನ್ನ ಪ್ರಕಾರ MS ರೂವಾಸ್ ಇಸ್ ಫಾರ್ ಬೆಟರ್. ರೀಸೆಂಟ್ ಡೇಸಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಗ್ಲೋಬಲ್ ಇಡ್ಬೋದು, ಇಮಿಡಿಯೇಟ್ ಆಗಲ್ಲ. ಸೊ ಇವೆರಡನ್ನು ಕಂಪೇರ್ ಮಾಡಿದಾಗ MS ರೂವಾಸ್ ಇಸ್ ಫಾರ್ ಬೆಟರ್ ದೆನ್ ಗ್ಲೋಬಲ್. MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್, ಯಾಕಂದರೆ ಇಲ್ಲಿ ಅಪಾರ್ಚುನಿಟಿ ತುಂಬ ಇದೆ. MS ರಾಮಯ್ಯವನ್ನು ನೀವು ಆರಾಮ್ಸೆ ಚೂಸ್ ಮಾಡ್ಬೋದು, ಓಕೆ, ಓವರ್ ಗ್ಲೋಬಲ್. ನೆಕ್ಸ್ಟ್ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನೋಡಿ RVITನ ನಾನು ಯಾಕೆ ಪ್ರಿಫರ್ ಮಾಡ್ತಾ ಇದ್ದೇನೆ ಕೇಳಿದರೆ, RVCE ಸ್ಟೂಡೆಂಟ್ಸ್ ಜೊತೆ ಕಂಬೈನ್ಡ್ ಪ್ಲೇಸ್ಮೆಂಟ್ ಮಾಡ್ತಾ ಇದ್ದಾರೆ. ಓನ್ಲಿ ದ್ಯಾಟ್ ರೀಸನ್ ಅಷ್ಟೇ ಆಯಿತಾ. ಅಂದರೆ ಇದೆಲ್ಲ ಒಳ್ಳೆಯದು, ಫ್ಯಾಕಲ್ಟಿ ಎಲ್ಲ ಅಷ್ಟು ಬ್ಯಾಡ್ ಇಲ್ಲ. ಬಟ್ RVCE ಜೊತೆ ಪ್ಲೇಸ್ಮೆಂಟ್ ಮಾಡದೇ ಇದ್ದರೆ ಅವ್ರು ಈ ಲೆವೆಲಿಗೆ ಬರೋ ಚಾನ್ಸೇ ಇಲ್ಲ, ನೆನ್ಪಿಟ್ಕೊಳ್ಳಿ ಆಯಿತಾ. ಎರಡರದ್ದು ಕೂಡ ಹೈಯೆಸ್ಟ್ ಪ್ಯಾಕೇಜ್ ಸೇಮ್ ಇದೆ. ಲಾಸ್ಟ್ ಟೈಮ್ ಅರೌಂಡ್ 49 LPA ಆಗಿದೆ ಅಂತೆ, RVCE ಜೊತೆ ಕಂಬೈನ್ಡ್ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಸೊ ನಾನು ಹೇಳ್ತಾ ಇರೋದು 40+ LPA ಎರಡರಲ್ಲೂ ಆಗಿದೆ. NMITಯಲ್ಲೂ ಆಗಿದೆ, RVITಯಲ್ಲೂ ಆಗಿದೆ. ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು JP ನಗರದಲ್ಲಿದೆ, ಇದು ಯಲಹಂಕದಲ್ಲಿರೋದು. 40+ LPA, 40+ LPA ಎರಡರದ್ದು ಪ್ಯಾಕೇಜ್ ನೋಡಿ. NMIT ಸ್ವಲ್ಪ ಜಾಸ್ತಿ ಇದೆ, ಆವ್ರೇಜ್ ಇದು ಮೀಡಿಯಂ ಪ್ಯಾಕೇಜಲ್ಲಿ 7.50, ಇದು 7, ಅಂದರೆ ಆಲ್ಮೋಸ್ಟ್ ಸೇಮ್, ದರ್ ಇಸ್ ನೋ ಮಚ್ ಡಿಫರೆನ್ಸ್. ಆ್ಯಂಡ್ ಇಂಪಾರ್ಟೆಂಟ್ ಪ್ಲೇಸ್ಮೆಂಟ್ ವೈಸ್ ನಾನು NMITಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೇನೆ ರಾದರ್ ದೆನ್ RVIT. ಏನು ಅಂಥ ದೊಡ್ಡ ಡಿಫರೆನ್ಸ್ ಇಲ್ಲ. ಇದಕ್ಕೆ 4 ಸ್ಟಾರ್ ಕೊಡ್ತಾ ಇದ್ದೇನೆ, ಇದಕ್ಕೆ 3.8 ಕೊಡ್ತಾ ಇದ್ದೇನೆ, ಅಂದರೆ ಅಂಥ ದೊಡ್ಡ ಡಿಫರೆನ್ಸ್ ಇಲ್ಲ. ಯಾಕಂದರೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಅವರು RVCE ಜೊತೆ ಪ್ಲೇಸ್ಮೆಂಟನ್ನು ಮಾಡಿದರೆ, ಇಫ್ ಯು ಆರ್ ಸ್ಕಿಲ್ಡ್, ನಿಮಗೆ ಖಂಡಿತ ಅವ್ರ ಜೊತೆ ಯಾರು RVCE ಸ್ಟೂಡೆಂಟ್ ಜೊತೆ ಕಾಂಪೀಟ್ ಮಾಡುವಂಥ ಕೆಪಬಿಲಿಟಿ ಇದ್ದರೆ ದಿಸ್ ಇಸ್ ಫಾರ್ ಬೆಟರ್. ಬಟ್ ಇಲ್ಲಿ ನಿಮಗೆ RVCE ಸ್ಟೂಡೆಂಟ್ ಜೊತೆ ನೀವು ಇದು ಮಾಡಬೇಕೇನು, ಕಾಂಪೀಟ್ ಮಾಡಬೇಕು, ದಿಸ್ ಇಸ್ ನಾಟ್ ಈಸಿ. ಯಾಕೆಂದರೆ RVCEಯಲ್ಲಿ ಕರ್ನಾಟಕದ ಬೆಸ್ಟ್ ಮೈಂಡ್ಸ್ಗಳಿರ್ತಾರೆ, ಅವ್ರ ಜೊತೆ ನೀವು ಕಾಂಪೀಟ್ ಮಾಡಬೇಕಂದ್ರೆ ಯು ಶುಡ್ ಬಿ ವೆರಿ ಹೈ ಸ್ಕಿಲ್ಡ್. ಸೊ ಆ ಥರ ಸ್ಕಿಲ್ ಇರಬೇಕು. ಸೊ ಅದಕ್ಕೋಸ್ಕರ NMITಲಿ ಒಂದೇ ಕ್ಯಾಂಪಸ್ ಅಂತ ಪ್ಲೇಸ್ಮೆಂಟ್ ವೈಸ್ ನಾನು NMITಗೆ ಕೊಡ್ತಾ ಇದ್ದೇನೆ. ದ ರೀಸನ್ ಇಸ್ ಓನ್ಲಿ ದಟ್. ಓಕೆ, ಸೊ ಇದು ಒಳ್ಳೆಯದು, ಬೇಡ ಅಂತ ಹೇಳ್ತಲ್ಲ, ಬಟ್ ಒಳ್ಳೆ ಕ್ಯಾಂಪಸ್, ಸಣ್ಣ ಪುಟ್ಟ ಸ್ಮಾಲ್ ಡಿಫ್ರೆನ್ಸ್. ನಾನು ಹೇಳ್ದೆ ಅಲ್ಲ ಯಾಕಂತ, ಕಂಬೈನ್ಡ್ ಪ್ಲೇಸ್ಮೆಂಟ್ ಇರುತ್ತೆ. ಮೇ ಬಿ ಒಂದು 3-4 ಇಯರ್ಸ್ ಅದನ್ನು ಕಂಟಿನ್ಯೂ ಮಾಡಿ ಆಮೇಲೆ ಎಂಡ್ ಮಾಡಿ RVITಗೆ ಕಂಪನೀಸ್ಗಳನ್ನು ಕರೆಸ್ಬೋದು. ಬಟ್ ನಾಟ್ ಶ್ಯೂರ್, ಆಸ್ ಪರ್ ದ ಇನ್ಫಾರ್ಮೇಷನ್ ಐ ಗಾಟ್. ಸೊ ಅದೇ ಥರ ಆಗುತ್ತೆ, ಒಂದು 3-4 ಇಯರ್ಸಿಗೆ ಏನು ಕಡಿಮೆ ಇಲ್ಲ. ಬಟ್ ಇಲ್ಲಿ 8+ CGPA ಮೇಂಟೈನ್ ಮಾಡಲೇಬೇಕು. 8.5 CGPA ಮೇಂಟೈನ್ ಮಾಡಿದರೆ ಮಾತ್ರ RVCE ಜೊತೆ ಕಂಬೈನ್ಡ್ ಪ್ಲೇಸ್ಮೆಂಟ್ ಇರುತ್ತೆ. ಸೊ ಅದಕ್ಕೋಸ್ಕರ NMITಯಲ್ಲಿ ಬೆಟರ್ ಅಂತ ಅಂದ್ಕೊಳ್ತೇನೆ. ಫ್ಯಾಕಲ್ಟಿ ವೈಸ್ ಬೋತ್ ಆರ್ ಗುಡ್, ಬೋತ್ ಆರ್ ಸೇಮ್, 4 ಬೋತ್ ಆರ್ ಗುಡ್. ಕ್ಯಾಂಪಸ್ ವೈಸ್ NMIT ಇಸ್ ಬೆಟರ್ ದೆನ್ RVIT. ಕ್ಯಾಂಪಸ್ ವೈಸ್ ನಾನು NMITಗೆ 4.1 ಕೊಡ್ತಾ ಇದ್ದೇನೆ, RVITಗೆ 3.8 ಕೊಡ್ತಾ ಇದ್ದೇನೆ ಕ್ಯಾಂಪಸ್ ವೈಸ್. ಆ್ಯಂಡ್ ಪ್ಲೇಸ್ಮೆಂಟ್ ನೋಡಿ, NMIT ಕ್ಯಾಪ್ಜೆಮಿನಿ, ಅಡೋಬಿ, ಮೈಕ್ರೋಸಾಫ್ಟ್ ಅದೆಲ್ಲ ಬರುತ್ತೆ. RVITಯಲ್ಲಿ BHEL, ಟಾಟಾ ಮೋಟರ್ಸ್, ಬೇರೆ ಬೇರೆ ಇನ್ನೂ ಬರುತ್ತೆ ಸ್ಟೂಡೆಂಟ್ಸ್. ನಾನು ಜಸ್ಟ್ ಒಂದು 2-3 ನೇಮಿಂಗ್ ಮಾಡಿದ್ದು ಅಷ್ಟೇ. ಇಂಟರ್ನ್ಯಾಷನಲ್ ಕಂಪನೀಸ್ ಎಲ್ಲ ಬರುತ್ತೆ, ಸಿಸ್ಕೋ ಬರುತ್ತೆ, SAP ಲ್ಯಾಬ್ಸ್ ಬರುತ್ತೆ, ತುಂಬ ಬರುತ್ತೆ. ಓಕೆ, ನಮ್ಮದು ಇನ್ಫೋಸಿಸ್ ಬರುತ್ತೆ, ವಿಪ್ರೋ ಬರುತ್ತೆ. ಓಕೆ, ಆ್ಯಂಡ್ ಇದು ಲಾಸ್ಟ್, ಇವತ್ತಿನ ಲಾಸ್ಟ್ ವಿಡಿಯೋದ ಲಾಸ್ಟ್, ಇದು 4 ಕಾಲೇಜುಗಳನ್ನು ಕಂಪೇರ್ ಮಾಡ್ತಾ ಇದ್ದೇನೆ. RV ಕಾಲೇಜ್ ಆಫ್ ಇಂಜಿನಿಯರಿಂಗು, PES ಯೂನಿವರ್ಸಿಟಿ, BMS ಕಾಲೇಜ್ ಆಫ್ ಇಂಜಿನಿಯರಿಂಗು, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್. ಓಕೆ, ಇದಿಷ್ಟು ಕಾಲೇಜನ್ನು ಕಂಪೇರ್ ಮಾಡ್ತಾ ಇದ್ದೇನೆ. ಅದನ್ನು ಈಚೆಗಡೆ ಬರೆದಿದ್ದೇನೆ, BMSc ಮತ್ತು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ಕನ್ನು ಈಚೆಗಡೆ ಬರೆದಿದ್ದೇನೆ. ಫಸ್ಟ್ ಇವೆರಡನ್ನು ಕಂಪೇರ್ ಮಾಡಿಕೊಳ್ಳೋಣ. RVCE PES ನೀವು ಟಾಪ್ ಲಿಸ್ಟನ್ನು ಹೇಳುವಾಗ ಫಸ್ಟ್ ನನ್ನ ಪ್ರಕಾರ RVCE ಇಸ್ ಅ ಬೆಸ್ಟ್ ಆಪ್ಷನ್. ಆಮೇಲೆ PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಇಸ್ ಬೆಸ್ಟ್ ಆಪ್ಷನ್. ನೆಕ್ಸ್ಟ್ ನಾನು ಇಡ್ತಾ ಇರೋದು MS ರಾಮಯ್ಯ.
ಯಾಕೆ ಕೇಳಿದರೆ, ಫಸ್ಟ್ ನಾನು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೆಕೆಂಡಲ್ಲಿ ಇಡ್ತಾ ಇದ್ದೆ. ಯಾಕೆ ಕೇಳಿದರೆ, ಈಗ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗಿರ್ಲಿಕ್ಕೆ ಹೋಗಿ BMSCಯಲ್ಲಿ ಸ್ವಲ್ಪ ಕಾಂಪಿಟೇಷನ್ ಹೆವಿ ಇರುತ್ತೆ. ಬಟ್ ನೀವು ಇಲ್ಲಿಟ್ಟರು ಏನು ಪ್ರಾಬ್ಲಮ್ ಇಲ್ಲ, ಇವೆರಡನ್ನ ಎಕ್ಸ್ಚೇಂಜ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಕಾಂಪಿಟೇಷನ್ ಸ್ವಲ್ಪ ಹೆವಿ ಇರುತ್ತೆ. ಸೊ ದಟ್ ಅಂದರೆ ಅಂಥದ್ದೇನೋ ಡಿಫ್ರೆನ್ಸ್ ಇಲ್ಲ. MS ರಾಮಯ್ಯ BMSC ಏನೂ ಡಿಫ್ರೆನ್ಸ್ ಇಲ್ಲ. ಓಕೆ, ಸೊ ಬೋತ್ ಆರ್ ಸೇಮ್. ಬಟ್ ಸ್ವಲ್ಪ ಕಾಂಪಿಟೇಷನ್ ಹೆವಿ ಆಗುತ್ತಂತ ನಾನು ಇಲ್ಲಿ ಇಡ್ತಾ ಇದ್ದೇನೆ. ಇದನ್ನು ಸೆಕೆಂಡಲ್ಲಿ ಇಟ್ಟರು ನೋ ಪ್ರಾಬ್ಲಮ್. ಅರ್ಥ ಆಯ್ತಾ? ನೆಕ್ಸ್ಟ್ ಈಗ ನೋಡಿ, ಹೈಯೆಸ್ಟ್ ಪ್ಯಾಕೇಜ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ನೀವು ಬೇರೆ ಕಾಲೇಜಿಗೆ ಹೋಗಿ ಕೇಳಿದರೆ RVCಯಲ್ಲಿ 92 LP ಆಗಿಲ್ಲ ಅಂತ ಹೇಳ್ತಾರೆ. ಇದು ಆಗಿರೋದು ಹೌದು, 92 LP ಹೌದು. ನೆನ್ಪಿಟ್ಕೊಳ್ಳಿ, ಫ್ರಮ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನ ಸ್ಟೂಡೆಂಟ್ 92 LP ಆಗಿದ್ದಾನೆ. ಅದು ಆಫ್ ಕ್ಯಾಂಪಸ್ ಆಗಿರೋದು. ಓಕೆ, ಅಂದರೆ ಆನ್ ಕ್ಯಾಂಪಸ್ ಆಗಿರೋದಲ್ಲ. ಆನ್ ಕ್ಯಾಂಪಸಲ್ಲಿ 65 LP ಆಗಿದೆ, ಆಫ್ ಕ್ಯಾಂಪಸಲ್ಲಿ 92 LP ಆಗಿರೋದು ಹೌದು. RVC ಸ್ಟೂಡೆಂಟ್ಗೆ ಹೈಯೆಸ್ಟ್ ಪ್ಯಾಕೇಜ್ ಲಾಸ್ಟ್ ಇಯರ್ ವಾಸ್ 92 LPA. ಆ್ಯಂಡ್ ಇದು ನೋಡಿ, ಮೀಡಿಯನ್ಸ್ ಪ್ಯಾಕೇಜ್ 10+. 10ಗಿಂತ ಜಾಸ್ತಿನೇ ಇದೆ ಸ್ಟೂಡೆಂಟ್ಸ್, 12, 13, 14ವರೆಗೂ ಇದೆ. ಬಟ್ ನಾನು ಜಾಸ್ತಿ ಅದನ್ನ ಇದು ಮಾಡಬಾರ್ದು ಅಂತ 10+ LPಗೆ ಇಟ್ಟಿದ್ದೇನೆ. ಓಕೆ, ಆ್ಯಂಡ್ PS ಯೂನಿವರ್ಸಿಟಿಯಲ್ಲಿ 62 LPA. ಬಟ್ PS ಅಲ್ಲಿ ಹೇಳ್ತಾರೆ ಒಂದು 3-4 ಇಯರ್ಸ್ ಬ್ಯಾಕ್ 1.5 crores ಆಗಿದೆ ಅಂತ ಹೇಳ್ತಾರೆ. ಬಟ್ ಅದ್ರ ಬಗ್ಗೆ ನನಗೆ ಅಷ್ಟು ಇದಿಲ್ಲ. ಸೊ ಅದಕ್ಕೋಸ್ಕರ ಅದರ ಹೈಯೆಸ್ಟ್ ಪ್ಯಾಕೇಜ್ ಲಾಸ್ಟ್ ಇಯರ್ ಇದು, ಅಂದರೆ ಟಿಲ್ ಡೇಟ್ 62 LPಯನ್ನು ನಾನು ತಗೊಳ್ತಾ ಇದ್ದೇನೆ. 1 crore ಎಬೋ ಆಗಿದೆ ಅಂತ ಹೇಳ್ತಾರೆ PS ಯೂನಿವರ್ಸಿಟಿಯಲ್ಲಿ. ಬಟ್ ಐ ಆಮ್ ನಾಟ್ ಶೋರ್. ಸೊ ಬಟ್ 62 LP ಅಂತೂ ಆಗಿದೆ. PS ಯೂನಿವರ್ಸಿಟಿ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಆ್ಯಂಡ್ ಈವನ್ ಇದರಲ್ಲೂ ಕೂಡ ಮೀಡಿಯನ್ ಪ್ಯಾಕೇಜ್ 10 LPA. ಆ್ಯಂಡ್ ಸ್ಟ್ರೇಟ್ ಡೌನ್ ನಾನು RVC ಮತ್ತು PESಸಿನ ಪ್ಲೇಸ್ಮೆಂಟಿಗೆ 5 ಸ್ಟಾರ್ ಅನ್ನು ಕೊಡ್ತಾ ಇದ್ದೇನೆ. RVC ನಾನು ತುಂಬ ಪರ್ಸ್ನಲ್ ಆಗಿ ಕೊಡ್ತೇನೆ. ಯಾಕಂದರೆ ನಾನು ಓದಿದ್ದು ಕಾಲೇಜು, ನನಗೆ ಗೊತ್ತಿದೆ, ಪರ್ಸ್ನಲಿ ನನಗೆ ಗೊತ್ತಿದೆ. ಪ್ಲೇಸ್ಮೆಂಟ್ ಅಂತೂ ಬೇರೆ ಲೆವೆಲ್ ಸ್ಟೂಡೆಂಟ್ಸ್. ಯು ವಿಲ್ ಗೆಟ್ ಲಾಟ್ಸ್ ಆಫ್ ಅಪರ್ಚುನಿಟೀಸ್. ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸು. 5 ಸ್ಟಾರ್ ಕೊಡೋದ್ರಲ್ಲಿ ನನ್ನ ಪ್ರಕಾರ ಏನೂ ಲಾಸ್ ಇಲ್ಲ. ಯಾರಿಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್, ಇನ್ಫಾರ್ಮೇಷನ್ ಸೈನ್ಸ್ ಅದೆಲ್ಲ ಬರುತ್ತಲ್ಲ, ಅದು ಪ್ಲಸ್ EC, ಇವ್ರಿಗೇನು ಪ್ರಾಬ್ಲಮ್ ಇಲ್ಲ. ಮತ್ತು ET ಅವರಿಗೂ ಏನು ಅಂದರೆ ಒಂದು ಲೆವೆಲಿಗೆ ಓಕೆ. ನಾನು ಅದರ್ ಬ್ರಾಂಚಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಕಂಪ್ಯೂಟರ್ ಸೈನ್ಸ್ EC ETನೂ ಓಕೆ ಒಂದು ಲೆವೆಲಿಗೆ. ಬಟ್ ಅದರ್ ಬ್ರಾಂಚಲ್ಲಿ 5 ಸ್ಟಾರ್ ನೀವು ಸ್ಟ್ರೇಟ್ ಡೌನ್ ಕೊಡ್ಬೋದು. ಯಾಕಂದರೆ ಅಪಾರ್ಚುನಿಟೀಸ್ ತುಂಬ ಇದೆ RVCಯಲ್ಲಿ, ಲಾಟ್ಸ್ ಆಫ್ ಅಪಾರ್ಚುನಿಟಿ. ಆಯಿತಾ? PS ಯೂನಿವರ್ಸಿಟಿಯಲ್ಲೂ ಕೂಡ ಒಳ್ಳೆ ಕಾಲೇಜು, ಒಳ್ಳೆ ಸಿಲೆಬಸ್ ಇದು ಮಾಡ್ತಾರೆ, ಅಂದರೆ ಅಪ್ಡೇಟೆಡ್ ಸಿಲೆಬಸ್ಗಳನ್ನು ಮೇಂಟೈನ್ ಮಾಡ್ತಾರೆ, ಒಳ್ಳೆ ಫ್ಯಾಕಲ್ಟೀಸ್ಗಳಿದ್ದಾರೆ. ಬೆಸ್ಟ್ ಕಾಲೇಜ್ PS ಯೂನಿವರ್ಸಿಟಿ. ನಾನು ಹೇಳ್ತೇನಲ್ಲ, PS ಇಸ್ ಒನ್ ಆಫ್ ದ ಬೆಸ್ಟ್. ಸ್ವಲ್ಪ ಸ್ಟ್ರಿಕ್ಟ್ ಇದೆ, ಬಟ್ ಅವ್ರದ್ದು ಸಿಲೆಬಸ್ ಅಪ್ಡೇಷನ್ ಇರ್ಬೋದು, ಅಥವಾ ಫ್ಯಾಕಲ್ಟೀಸ್ ಇರ್ಬೋದು, ಅವ್ರ ಸ್ಟ್ರಿಕ್ಟ್ನೆಸ್ ಇರ್ಬೋದು, ಅವರು ಟೆಕ್ನಾಲಜಿಗೆ ಸರಿಯಾಗಿ ಅಪ್ಡೇಟ್ ಮಾಡ್ತಾರೆ. ಸೊ ವೆರಿ ಗುಡ್. ಓಕೆ, ಅದಾದ ನಂತರ ನಮ್ಮ ಫ್ಯಾಕಲ್ಟಿಗೆ ನಾನು RVCಯನ್ನಾಗಿ ಹೇಳ್ತಾ ಇದ್ದೇನೆ. ಫ್ಯಾಕಲ್ಟಿಗೆ ನಾನು 3.9 ಸ್ಟಾರ್ನ ಕೊಡ್ತಾ ಇದ್ದೇನೆ. ಯಾಕಂದರೆ RVC ನಂಬರ್ 1 ರೆಪ್ಯೂಟೆಡ್ ಕಾಲೇಜು. ಫ್ಯಾಕಲ್ಟಿಗಳು ಅಷ್ಟು ಇದಿಲ್ಲ ಅನ್ನೋದು ನಂದು. ಅಂದರೆ ನಾನು ನನ್ನ ಡಿಪಾರ್ಟ್ಮೆಂಟಲ್ಲಿ ಅಷ್ಟು ಒಳ್ಳೆ ಅಂದರೆ ಫ್ಯಾಕಲ್ಟೀಸ್ ಅಂದರೆ ಇದ್ದಿದ್ರು, ಕೆಲವೊಂದು ಫ್ಯಾಕಲ್ಟೀಸ್ ಒಳ್ಳೆ ಇದ್ದಿದ್ರು. ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವೊಂದು ಫ್ಯಾಕಲ್ಟೀಸ್ಗಳು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರ್ಬೋದಿತ್ತೇನೋ. ನಾವು ಅವ್ರನ್ನ ಜಡ್ಜ್ ಮಾಡೋ ಇದರಲ್ಲಿ ಇಲ್ಲ ನಾನು. ಯಾಕಂದರೆ ನಾನು ಅಷ್ಟು ದೊಡ್ಡವನಲ್ಲ, ಅವರೆಲ್ಲ PhD ಮಾಡ್ಕೊಂಡು ಬಂದಿರ್ತಾರೆ. ಬಟ್ ಫ್ಯಾಕಲ್ಟಿ ಟೀಚಿಂಗ್ ಸ್ಟೂಡೆಂಟ್ಸ್ಗಳಿಗೆ ಟೀಚ್ ಮಾಡೋ ರೀತಿಯಲ್ಲಿ ಅಂದರೆ RVಗೆ ಸೆಟ್ ಆಗಲಿಲ್ಲ ಅಂತ ನಾನು ಅನ್ಕೊಳ್ತೇನೆ. ಸ್ವಲ್ಪ ಕಡಿಮೆ ಇದೆ. ಸೊ 3.9 PS ಅಲ್ಲಿ ಒಳ್ಳೆ ಇದೆ. ಸೊ 4 ಸ್ಟಾರ್ ಕೊಟ್ಟಿದ್ದೇನೆ. ಎರಡರಲ್ಲೂ ಸೇಮ್ ಇದೆ, ಬಟ್ ಇದರ ಸ್ವಲ್ಪ ಡೌನ್ ಇದೆ ಅಂತ ನನಗೆ ಅನ್ಸುತ್ತೆ. RVC ಸ್ಟೂಡೆಂಟ್ಸ್ಗಳಿಗೆ ಇನ್ನೂ ಬೆಟರ್ ಕೊಟ್ಟಿದ್ರೆ ಒಳ್ಳೆ ಆಗ್ತಿತ್ತು. ಇನ್ನೂ ಸ್ವಲ್ಪ ಕೆಲವೊಂದು ಟೀಚರ್ಸ್ಗಳನ್ನು ಸ್ವಲ್ಪ ಅವ್ರದ್ದು ಇದು ನೋಡಿ ತಗೊಂಡಿದ್ರೆ ಒಳ್ಳೆ ಆಗ್ತಿತ್ತು ಅಂತ ಅಂದ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಅದಾದ ನಂತರ ಕ್ಯಾಂಪಸ್ ನೋಡಿ, ಫೆಸ್ಟ್ ಇರ್ಬೋದು, ಕಲ್ಚರಲ್ ಫೆಸ್ಟ್ ಇರ್ಬೋದು, ಅಥವಾ ಕೋಡಿಂಗ್ ಕ್ಲಬ್ಸ್ ಇರ್ಬೋದು, ಮತ್ತು ಏನು ಹೇಳ್ತಾರೆ ಎಥ್ನಿಕಲ್ ಡೇ ಅಂತ ಇರುತ್ತೆ, ಕನ್ನಡ ಹಬ್ಬ ಅಂತ ಇರುತ್ತೆ, 8th ಮೇಲ್ ಅಂತ ಪ್ರೋಗ್ರಾಮ್ ಇರುತ್ತೆ. ಬೆಸ್ಟ್ ಇದೆ. ಕೋಡಿಂಗ್ ಕ್ಲಬ್ಸ್ ಇದೆ. ಓಕೆ, ಹ್ಯಾಕಥಾನ್ಗಳು ನಡೀತದೆ. ಬೆಸ್ಟು. ಆಯಿತಾ? 8th ಮೇಲಂತೂ ಕಂಪ್ಲೀಟ್ ಬೇರೆ ಫೆಸ್ಟ್, ಬೇರೆ ವೈಬನ್ನೇ ನಿಮಗೆ ಕೊಡುತ್ತೆ. ಸ್ಪೋರ್ಟ್ಸಲ್ಲಿ ನಿಮಗೆ ಕ್ರಿಕೆಟಲ್ಲಿ ಇರ್ಬೋದು, ಬೇಸ್ಬಾಲ್ ಇದೆ, ಫುಟ್ಬಾಲ್ ಇದೆ, ಸಖತ್ತಿದೆ. ಓಕೆ, ಬ್ಯಾಡ್ಮಿಂಟನ್ ಇದೆ. ಈಗ ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗ್ತಾ ಇರ್ಲಿಕ್ಕೆ ಹೋಗಿ RV ಯೂನಿವರ್ಸಿಟಿ ಸ್ವಲ್ಪ ಅದು ಏನು ಹೇಳ್ತಾರೆ ಬಿಲ್ಡಿಂಗ್ ಅಲ್ಲ ಅನ್ನೋದು ಒಂಥರ ಮೆಸ್ಸಪ್ ಆದಾಗಿದೆ. ಬಟ್ ಸ್ಟಿಲ್ RVCಗೆ ನಾನು 4 ಸ್ಟಾರ್ ಕೊಡ್ತೇನೆ. ಯಾಕಂದರೆ ಎಲ್ಲದೂ ಒಳ್ಳೆಯದೆ. ಲೈಫ್ ವಾಸ್ ಗುಡ್. ನಾನಿದ್ದಾಗ ನನಗಂತೂ ಖುಷಿಯಾಗಿದೆ. RVCಯಿಂದ ಕ್ಯಾಂಪಸ್ ಅಥವಾ ಅಲ್ಲಿಂದು ಕ್ರೌಡು, ಹ್ಯಾಕಥಾನ್ಸ್ ಇರ್ಬೋದು, ಅಥವಾ ಪ್ಲೇಸ್ಮೆಂಟ್ ಇರ್ಬೋದು, ಆರ್ ಎಲ್ಸ್ ಫೆಸ್ಟ್ ಇರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಒಳ್ಳೆದಿದೆ. ಎಲ್ಲದೂ ಸಖತ್ತಿದೆ. ಓಕೆ, ಕಾರ್ವ್ ಅಂತಿದೆ. ಕಾರ್ವ್ ಅಂದರೆ ಕನ್ನಡದಲ್ಲಿ ಆ್ಯಕ್ಟಿಂಗಿಗೆ, ಮತ್ತು ಅದು ಹಿಂದಿಯಲ್ಲೂ ಇದೆ ಕೂಡ, ಅದರ್ ಲ್ಯಾಂಗ್ವೇಜಲ್ಲಿ, ಇಂಗ್ಲೀಷಲ್ಲಿ, ಅದರಲ್ಲೂ ಕೂಡ ಕಾರ್ವ್ ಅಂತಿದೆ. ಕಾರ್ವ್ ಆ್ಯಕ್ಸೆಸ್ ಅಂತ ಒಳ್ಳೊಳ್ಳೆ ಗ್ರೂಪ್ಗಳಿದೆ. ಕನ್ನಡದಲ್ಲಿ ಪ್ರತಿ ವರ್ಷ ಫೆಸ್ಟ್ ಮಾಡ್ತಾರೆ, ಕನ್ನಡ ಹಬ್ಬ ಅಂತ, ತರಂಗ,
ತುಂಬ ತುಂಬ ಒಳ್ಳೆಯದಾಗುತ್ತೆ. ಸೊ ನಾನಂತೂ 4 ಸ್ಟಾರ್ ಕೊಡ್ತೇನೆ. ಈವನ್ PSC ಕೂಡ 4 ಸ್ಟಾರ್ ಕೊಡ್ತೇನೆ. ಸೊ ಬೆಸ್ಟ್ ಅಂತ ಕೇಳಿದರೆ ಕಂಪನೀಸ್ ಒನ್ ಆಫ್ ದ ಅಂದರೆ ನಮ್ಮ ವರ್ಲ್ಡ್ನ ಟಾಪ್ ಕಂಪನೀಸ್ಗಳೆಲ್ಲ ಆಲ್ಮೋಸ್ಟ್ ಬರುತ್ತೆ. ವರ್ಲ್ಡ್ಸ್ ಟಾಪ್ ಕಂಪನೀಸ್ ಆಲ್ಮೋಸ್ಟ್ ಬರುತ್ತೆ. ನಾನಿರೋರು ಇಲ್ಲಿವರೆಗೆ ಗೂಗಲ್ ಬರಲಿಲ್ಲ, ಬಟ್ ಗೊತ್ತಿಲ್ಲ. ಮತ್ತು ಓಕೆ, SAP ಇದೆ, ಸಿಸ್ಕೋ ಇದೆ, ಮೈಕ್ರೋಸಾಫ್ಟ್ ಇದೆ, ಅಮೆಝಾನ್ ಇದೆ, HP ಇದೆ, ಅಟ್ಲಾಸಿಯನ್ ಇದೆ, ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸ್ ಇದೆ, ಸಿಟ್ರಿಕ್ಸ್ ಇದೆ, ಏನು ಬೇಕು ಎಲ್ಲ ಆಲ್ಮೋಸ್ಟ್. ಇದು ನಿಮಗೆ ಏನು ಹೇಳ್ತಾರೆ, ಪ್ಲೇಸ್ಮೆಂಟ್ ಅನ್ನೋದು ಲಾಟ್ಸ್ ಆಫ್ ಪ್ಲೇಸ್ಮೆಂಟ್ಸು ಅಂದರೆ ಅಪಾರ್ಚುನಿಟೀಸು ತುಂಬ ಇದೆ. ಇಲ್ಲೂ ಹೋಗಿ ಅಕ್ಕಮಾಯಿ ಇದೆ, ಇಲ್ಲೂ ಹೋಗಿ ಯಾವುದು PS ಯೂನಿವರ್ಸಿಟಿಯಲ್ಲಿ ಅಕ್ಕಮಾಯಿ, NVIDIA, Zscaler, ಆ್ಯಪಲ್ ಅಂತ ಬಂದಿದೆ ಅಂತ. ಆ್ಯಪಲ್ ಅಕ್ಕಮಾಯಿ ನಾನು ಅಂದ್ಕೊಳ್ತೇನೆ ಇವರು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಮಗಂದು ಇದಂತ ಹೇಳ್ತಾರೆ. ಸೊ ಇವ್ರು ರಿಕ್ರೂಟ್ಮೆಂಟ್ ಅಕ್ಕಮಾಯಿ ತೊಗೊಂಡು ಹೋಗೋದು 1 or 2 ಮೆಂಬರ್ಸನ್ನು ಮಾತ್ರ. ಅವ್ರು more than 25 lakhs ಕೊಡ್ತಾರೆ. ಓಕೆ, ಅಕ್ಕಮಾಯಿ ಒಳ್ಳೊಳ್ಳೆ ಕಂಪ್ನಿ ಇದೆ. NVIDIA ಒಳ್ಳೆ ಇದೆ, Zscaler, ಆ್ಯಪಲ್. ಓಕೆ, ನೆಕ್ಸ್ಟ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ದೀಸ್ 2 ಆರ್ ಒನ್ ಆಫ್ ದ ಬೆಸ್ಟ್ ಕಾಲೇಜು. ಎರಡರದ್ದು ಕೂಡ 50 LPA ಇದೆ, 50+ LPA ಇದೆ. ಆ್ಯಂಡ್ ಈವನ್ ಆ್ಯಾವ್ರೇಜ್ ಪ್ಯಾಕೇಜ್ ಕೂಡ ಆಲ್ಮೋಸ್ಟ್ ಸೇಮೇ ಇದೆ. ಆ್ಯಾವ್ರೇಜ್ ಅಲ್ಲ, ಮೀಡಿಯನ್ ಯಾರು 9+ LPA ಇದೆ. ಆ್ಯಂಡ್ ಇದು ನೋಡಿ 4.2 ಸ್ಟಾರ್, ಎರಡಕ್ಕೂ ಸೇಮ್ ಸ್ಟಾರ್ನೇ ಕೊಡ್ತಾ ಇದ್ದೇನೆ. ಯಾವುದು ಕೇಳಿದು ಪ್ಲೇಸ್ಮೆಂಟ್. ಓಕೆ, ಪ್ಲೇಸ್ಮೆಂಟ್ ಇವೆರಡಕ್ಕೆ ಇಲ್ಲಿ 5 ಸ್ಟಾರ್ ಕೊಟ್ಟಿದ್ದೇನೆ, ಇಲ್ಲಿ 4.2 ಕೊಟ್ಟಿದ್ದೇನೆ. ಆ್ಯಂಡ್ ನೆಕ್ಸ್ಟ್ ಫ್ಯಾಕಲ್ಟಿ ವೈಸ್ ಬೋತ್ ಆರ್ ಸೇಮ್, ಆಲ್ಮೋಸ್ಟ್ ಸೇಮ್. ಫ್ಯಾಕಲ್ಟಿ ವೈಸು ಅಷ್ಟೇ. ಆ್ಯಂಡ್ ಈವನ್ ಕ್ಯಾಂಪಸ್ ಕೂಡ ಬೋತ್ ಆರ್ ಆಲ್ಮೋಸ್ಟ್ ಸೇಮ್. ಓಕೆ, ಬಟ್ BMS ಸ್ವಲ್ಪ ಬೆಟರ್ ದೆನ್ MS ರಾಮಯ್ಯ ಯಾವುದರಲ್ಲಿ, ಕ್ಯಾಂಪಸ್ ವೈಸಲ್ಲಿ. ಅದಾದ ನಂತರ BMSCಯಲ್ಲಿ ಇಲ್ಲಿ ಹಿಂದ್ಗಡೆ RVPSC ಬಂದಿರೋದು, BMSC ಬಂದೇ ಬರುತ್ತೆ ಹೆಚ್ಚಿನ ಕಂಪ್ನಿಗಳು. ಅದು ಬಿಟ್ಟು ಬೆನ್ಸ್, ಟೆಕ್ ಮಹೀಂದ್ರ, ಮೈಕ್ರೋಸಾಫ್ಟ್ ಇದೆಲ್ಲ ಬರುತ್ತೆ. MS ರಾಮಯ್ಯದಲ್ಲಿ ಇನ್ಫೋಸಿಸ್, ವಿಪ್ರೋ, ವಾಲ್ಮಾರ್ಟ್, ಆ್ಯಪಲ್, ಬೆಸ್ಟ್ ಕಂಪನೀಸ್ಗಳೆಲ್ಲದು ಬರುತ್ತೆ. ಓಕೆ, ಸೊ ನಾನು ಈ 4 ಇದರಲ್ಲಿ ನನ್ನ ಆರ್ಡರ್ RVC ಈಸ್ ಫಸ್ಟ್ ಚಾಯ್ಸ್ ಆಲ್ವೇಸ್. ಇದು ನನ್ನ ಪರ್ಸನಲ್. ಇದು ಕೆಲವರು RVC ಒಳ್ಳೆ ಅಂತ ಹೇಳ್ತಾರೆ, ಬಟ್ ಪರ್ಸನಲ್ ಪ್ರಕಾರ RVC ಇಸ್ ದ ಬೆಸ್ಟ್. PS ಯೂನಿವರ್ಸಿಟಿ ಫ್ಯಾಕಲ್ಟಿ ಮತ್ತು ಇದನ್ನು ನೋಡಿದ್ರೆ PES ಒಳ್ಳೆ ಇದೆ, ಅಂದರೆ ಅಪ್ಡೇಟೆಡ್ ಟೆಕ್ನಾಲಜಿನ ಅಂದರೆ ಅಪ್ಡೇಟೆಡ್ ಸಿಲೆಬಸ್ಸನ್ನು ಮಾಡ್ತಾರೆ. ಸೆಕೆಂಡ್ ಒನ್ ಈಸ್ PS ಯೂನಿವರ್ಸಿಟಿ. ಥರ್ಡ್ ಒನ್ ನೀವು MS ರಾಮಯ್ಯ ಇಟ್ಟರು ಓಕೆ, ಅಥವಾ BMS ಇಟ್ಟರು ಓಕೆ. ನಾನು BMSCನೇ ಯಾಕೆ 4th ಪೊಸಿಷನಲ್ಲಿ ಈ ವರ್ಷ ಇಡ್ತಾ ಇದ್ದೇನೆ ಕೇಳಿದ್ರೆ, ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗಿರ್ಲಿಕ್ಕೆ ಹೋಗಿ ಕಾಂಪಿಟೇಷನ್ ಹೆವಿ ಇರುತ್ತೆ ಅನ್ನೋ ಒಂದೇ ಒಂದು ರೀಸನ್ ಬಿಟ್ಟರೆ, ಅದರ್ವೈಸ್ BMSC ನೀವು ಇದನ್ನು ಸ್ವಾಪ್ ಮಾಡಿದ್ರು ನೋ ಪ್ರಾಬ್ಲಮ್. ಓಕೆ, ಸೊ ಇದು ನನ್ನದು. ಓಕೆ, ನಾನು ಯಾವುದನ್ನು RVC PS ಫಸ್ಟ್ ಮತ್ತು ಸೆಕೆಂಡ್ ಅವೆರಡನ್ನೂ ಇಟ್ಟರೆ ಬೆಟರ್ ಅಂತ ನನ್ನ ಒಪಿನಿಯನ್. ಓಕೆ, ಯು ಕ್ಯಾನ್ ಸ್ವಾಪ್. ನಿಮಗೆ ಮನೆ ಹತ್ರ ಆಗೋದಾದರೆ, ಡಿಸ್ಟೆನ್ಸ್ ಇದಾಗೋದಾದರೆ ಏನು ಪ್ರಾಬ್ಲಮ್ ಇಲ್ಲ. ಇವು 4 ಕಾಲೇಜಲ್ಲೂ ಅಂಥ ಡಿಫರೆನ್ಸ್ಗಳು ಇಲ್ಲವೇ ಇಲ್ಲ ಸ್ಟೂಡೆಂಟ್ಸ್. ಯಾಕಂದರೆ ಇಲ್ಲಿ ನೋಡಿ, ಒಂದು ಮೀಡಿಯಂ ಪ್ಯಾಕೇಜಲ್ಲಿ ಇಲ್ಲಿ 10 ಇದೆ, ಇಲ್ಲಿ 9+ ಇದೆ. ಏನೋ ಒಂದು 20,000-30,000ಗಳಷ್ಟು ವೇರಿಯೇಷನ್ಸ್ ಇರ್ಬೋದು, ಬಿಟ್ಟರೆ ಮತ್ತೆ ಏನೂ ಇಲ್ಲ. ಹೈಯೆಸ್ಟ್ ಪ್ಯಾಕೇಜ್ ಬಿಡಿ, ಯಾರೋ ಒಬ್ಬ ಇಬ್ಬರು ಸ್ಟೂಡೆಂಟಿಗೆ ಆಗೋದು, ಹೈಯೆಸ್ಟ್ ಪ್ಯಾಕೇಜನ್ನು ಕನ್ಸಿಡರ್ ತಗೊಳ್ಬೇಡಿ. ಸೊ ಇವು 4 ಕಾಲೇಜ್ ಆಲ್ಮೋಸ್ಟ್ ಸೇಮ್ ಇದೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಇದಿಷ್ಟನ್ನು ಮಾಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಯಾವ್ದು ಮಾಡಬೇಕಂತ ಕಮೆಂಟ್ ಮಾಡಿ. ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಾನು KCET ರ್ಯಾಂಕನ್ನು ಅನಾಲಿಸಿಸ್ ಮಾಡಬೇಕಂತಿದ್ದೇನೆ, ಪ್ರೀವಿಯಸ್ ಇಯರ್ ಕಟ್ ಆಫನ್ನು. ನಿಮ್ಗೆ ಬೇಕಿದ್ರೆ KCET ರ್ಯಾಂಕ್ ಪ್ರಿಡಿಕ್ಷನ್ ಅಂತ ಇದು ಮಾಡಿ, ಅಥವಾ ಅನಾಲಿಸಿಸ್ ಅಂತ ಮಾಡಿ, ಅಥವಾ KCET ರ್ಯಾಂಕ್ ಕಂಪ್ಯಾರಿಸನ್ ಅಂತ ಕಮೆಂಟ್ ಮಾಡಿ. ಖಂಡಿತ ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಯಾರಿಗಾದರೂ KCET ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಟಿಲ್ ದ ಎಂಡ್ ನಾವು ನಿಮಗೆ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೇವೆ, ನಮ್ಮ ಕಡೆಯಿಂದ ಹೆಲ್ಪ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದ. ನಾನೇನಾದರೂ ಮಿಸ್ಟೇಕ್ ಮಾಡಿದ್ದೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದ್ಯಾಟ್, ನಾನು ನಿಖಿಲೇಶ್ ಸೈನಿಂಗ್ ಆಫ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಜೈ ಭಾರತಾಂಬೆ.